ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆಯನ್ನ ಕಲ್ಪಿಸುವ ಉದ್ದೇಶದಿಂದ ಮಂಡ್ಯ ತಾಲೂಕು ಆಡಳಿತ, ಆದಿಚುಂಚನಗಿರಿ ಆಸ್ಪತ್ರೆ, ಕಿದ್ವಾಯಿ ಹಾಗೆ ಮಿಮ್ಸ್ ಆಸ್ಪತ್ರೆ ಸಹಯೋಗದಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಹೃದ್ರೋಗ ಆಗಿರ್ಬೋದು, ಕ್ಯಾನ್ಸರ್, ಕಣ್ಣಿನ ಸಮಸ್ಯೆ, ಹಲ್ಲು, ಮೂಳೆ, ಕಿಡ್ನಿ ಸಮಸ್ಯೆ ಸೇರಿ ಹಲವು ರೋಗಗಳ ತಪಾಸಣೆಯನ್ನು ನಡೆಸಲಾಯಿತು. ಶಾಸಕ ಗಣಿಗ ರವಿ ನೇತೃತ್ವದಲ್ಲಿ ಈ ಒಂದು ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಇನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಸಿಇಒ ಡಾಕ್ಟರ್ ನಂದಿನಿ ಸೇರಿ ಹಲವು ಅಧಿಕಾರಿಗಳು ಈ ಒಂದು ಶಿಬಿರದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಈ ಒಂದು ಶಿಬಿರಕ್ಕೆ ಚಾಲನೆಯನ್ನ ನೀಡಿದ್ರು. ಮಂಡ್ಯ ತಾಲೂಕಾಡಳಿತ, ಆದಿಚುಂಚನಗಿರಿ ಆಸ್ಪತ್ರೆ, ಜೊತೆಗೆ ಕಿದ್ವಾಯಿ ಆಸ್ಪತ್ರೆ, ಮಿಮ್ಸ್ ಆಸ್ಪತ್ರೆ ಸಹಯೋಗದಲ್ಲಿ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆಯನ್ನ ಕಲ್ಪಿಸುವಂತಹ ಉದ್ದೇಶದಿಂದ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೃದ್ರೋಗ, ಕ್ಯಾನ್ಸರ್, ಕಣ್ಣಿನ ಸಮಸ್ಯೆ, ಹಲ್ಲು, ಮೂಳೆ, ಕಿಡ್ನಿ ಸಮಸ್ಯೆ ಸೇರಿದಂತೆ ಹಲವು ರೋಗಗಳ ತಪಾಸಣೆಯನ್ನ ನಡೆಸಿದ್ರು. ಆರೋಗ್ಯ ಶಿಬಿರದಲ್ಲಿ 3,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ನೋಡ್ತಾ ಇದ್ದೀರಾ, ವಯಸ್ಸಾದವರು, ಎಲ್ಲಾ ವರ್ಗದವರು ಕೂಡ ಭಾಗಿಯಾಗಿದ್ರು. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಆರೋಗ್ಯ ಶಿಬಿರ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಸಿಇಒ ಡಾಕ್ಟರ್ ನಂದಿನಿ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ರು. ಚಾಚು ತಪ್ಪದೆ ಮಾಡ್ತಾ ಇದೀವಿ. ಆರೋಗ್ಯ, ಅನ್ನ, ಶಿಕ್ಷಣ. ಇವತ್ತು ಅಕ್ಕಿಯನ್ನ ನಮ್ಮ ಸರ್ಕಾರ ಫ್ರೀ ಕೊಡ್ತಾ ಇದೀವ. ಮತ್ತೆ ನಿಮ್ಮ ನಾಲೆಗಳಿಗೆ 300 ಕೋಟಿ ರೂಪಾಯಿ ತಂದು 50-60 ವರ್ಷದಿಂದ ಆಗದೆ ಇರುವಂತ ನಾಲೆಗಳ ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ. ಇವತ್ತು ನೀರಿಲ್ಲದೆ ಇದ್ರು ಕೂಡ ನಿಮ್ಮ ಗದ್ದೆಗಳಿಗೆ ನೀರು ಹರಿತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದಿಂದ 300 ಕೋಟಿ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಕೊಟ್ಟಂತ ದುಡ್ಡಿನಲ್ಲಿ ನಿಮ್ಮ ನಾಲೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದಕ್ಕೆ ನೀರು ಕೊಡ್ತಾ ಇದೀವಿ. ಅನ್ನವನ್ನ ಕೊಡುವಂತ ಪುಣ್ಯದ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಶಾಸಕನಾಗಿ ಆಯ್ಕೆ ಆದ ನಂತರ ನಿಮಗೆಲ್ಲ ಉಚಿತವಾದ ಅಕ್ಕಿ ಬರ್ತಾ ಇದೆ, 2,000 ರೂಪಾಯಿ ದುಡ್ಡು ಬರ್ತಾ ಇದೆ, ಬಸ್ಸಲ್ಲಿ ಫ್ರೀ ಹೋಗ್ತಾ ಇದೀರಿ, ಕರೆಂಟ್ ಬಿಲ್ ಫ್ರೀ ಆಗಿದೆ. ಇದಿಷ್ಟು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಆಗಿದೆ. ಇವತ್ತು ಆರೋಗ್ಯಕ್ಕೆ ಮನುಷ್ಯ ಅನ್ನ ಉಂಡ ಮೇಲೆ ಆರೋಗ್ಯ ಆಗ್ಬೇಕು, ಇಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ. ಇವತ್ತು ತುಂಬಾ ಲೇಟ್ ಆಗುತ್ತೆ, ತುಂಬಾ ಒತ್ತಡ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಭಕ್ತರುಗಳು ಏನು ಹೇಳಿದ್ರು, ಚುಂಚನಗಿರಿಲಿ ಯಾಕೆ ಅದೊಂದು ಮಾಡಬಾರ್ದು ಅಂತ ಕೇಳಿದರು. ಸರ್ಕಾರದಲ್ಲಿ ಮಾಡಲಿಕ್ಕೆ ಸರ್ಕಾರ ಹಣ ಕೊಡುತ್ತೆ, 30 ಕೋಟಿ 40 ಕೋಟಿ ಅದಕ್ಕೆ ಲೆಕ್ಕಕ್ಕೆಲ್ಲ ಕೊಡ್ತಾರೆ ಪಾಪ. ಆದರೆ ಖಾಸಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತುಂಬ ದುಡ್ಡು ಬೇಕಾಗತ್ತಲ್ವ. ಆದರೆ ನಮ್ಮ ಭಕ್ತರೆಲ್ಲ ಹೇಳ್ತಾ ಇದ್ರು, ಸ್ವಾಮೀಜಿ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಬೆಳ್ಳೂರಿನಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥದ್ದಿದೆ, ಬ್ರೈನಿಗೆ ಸಂಬಂಧಪಟ್ಟದ್ದಿದೆ, ಕಿಡ್ನಿಗೆ ಸಂಬಂಧಪಟ್ಟದ್ದಿದೆ, ಎಲ್ಲದಕ್ಕೂ ಸಂಬಂಧಪಟ್ಟದ್ದಿದೆ. ಆದರೆ ಒಂದೇ ಒಂದಿಲ್ಲ, ಯಾವುದದು? ಕ್ಯಾನ್ಸರ್ನೂ ಕೂಡ ಸರ್ಜಿಕಲ್ ಕ್ಯಾನ್ಸರ್ ಅಂತ, ಅಂದರೆ ಸರ್ಜರಿ ಮಾಡಿ ತೆಗಿತಕ್ಕಂಥ ಕ್ಯಾನ್ಸರು, ಅದೊಂದು ನಿಮ್ಮ ಮಠದಲ್ಲಿ ಮುಂಚೆನೇ ಇದೆ. ನೆಕ್ಸ್ಟ್ ಇನ್ನೊಂದು ಯಾವುದು, ಮೆಡಿಷನ್ನ ಕೊಟ್ಟು ಮೆಡಿಕಲ್ ಆಂಕಾಲಜಿ ಅಂತ, ಅದು ಕೂಡ ಇತ್ತು. ಆದರೆ ರೇಡಿಯೋಥೆರಪಿ, ಬ್ರೇಕಿಥೆರಪಿ ಅಂತ ಒಂದು ರೇಡಿಯೋಥೆರಪಿಯ ವ್ಯವಸ್ಥೆ ಇರಲಿಲ್ಲ. ಈಗ ನಿಮ್ಮ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಸುಮಾರು 30 ಕೋಟಿ ವೆಚ್ಚ ಮಾಡಿ ರೇಡಿಯೋಥೆರಪಿ, ಬ್ರೇಕಿಥೆರಪಿ ಎಲ್ಲವನ್ನು ಕೂಡ ರೆಡಿ ಮಾಡಲಾಗಿದೆ. ಇನ್ನು ಸೆಪ್ಟೆಂಬರ್ 25ರಿಂದ, ಫಾರ್ ಯುವರ್ ನಾಲೆಡ್ಜ್ ಅಂತ ಹೇಳಿ, ಫ್ರಮ್ ಸೆಪ್ಟೆಂಬರ್ 25th ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎಂಡ್-ಟು-ಎಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಅದಕ್ಕೆ 25, ಯಾಕೆ 25 ಸೆಪ್ಟೆಂಬರ್? ಅಷ್ಟು ದೂರ ಯಾಕೆ ಸ್ವಾಮಿ ಅಂತೀರಾ? ಯಾವುದಾದ್ರು ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಬೇಕಲ್ವ. ನಿಮ್ಮೆಲ್ಲರ ಆರಾಧ್ಯ ದೈವ ಪೂಜ್ಯ ಗುರು ಯಾರು? ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ನಿಮ್ಮ ಮಠಕ್ಕೆ 71ನೇ ಜಗದ್ಗುರುಗಳಾಗಿ ಬಂದದ್ದು ಯಾವಾಗ ಗೊತ್ತಾ? ಸೆಪ್ಟೆಂಬರ್ 25.